ಎಲ್ಲೊಂದರಲ್ಲಿ ಕಸ ಚೆಲ್ಲಿದರೆ ದಂಡ ನಿಶ್ಚಿತ. ದಾಂಡೇಲಿ ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಎಚ್ಚರಿಕೆ. ದಾಂಡೇಲಿ ನಗರದ ಸ್ವಚ್ಛತೆಗಾಗಿ ವಿಶೇಷ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಲಾಗುತ್ತಿದೆ. ಮನೆಗಳ ಕಸವನ್ನು ಹಾಗೂ ಅಂಗಡಿ ಹೋಟೆಲ್ಗಳ ಕಸವನ್ನು ಪ್ರತಿನಿತ್ಯ ಬರುವ ಕಸ ಕೊಂಡೊಯ್ಯುವ ವಾಹನಗಳಿಗೆ ನೀಡುವ ಮೂಲಕ ನಗರಸಭೆಯ ಸ್ವಚ್ಛತಾ ಕಾರ್ಯಕ್ಕೆ ಕೈ ಜೋಡಿಸಬೇಕು. ಎಲ್ಲೊಂದರಲ್ಲಿ ಕಸ ಚೆಲ್ಲಿದ್ದು ಕಂಡುಬಂದಲ್ಲಿ ಅಂಥವರ ಮೇಲೆ ದಂಡ ಆಕರಣೆಯ ಜೊತೆಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ದಾಂಡೇಲಿ ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಅವರು ಹೇಳಿದರು. ಅವರು ಇಂದು ಸೋಮವಾರ ಸಂಜೆ 4:15 ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು. ದಾಂಡೇಲಿಯ ಬಂಗೂರ್ ನಗರ ಜೂನಿಯರ್ ಕಾಲೇಜ್ ಹತ್ತಿರದ ಬರ್ಚಿ ರಸ್ತೆಯಲ್ಲಿ ಕಸ ಚೆಲ್ಲಿದವರ ಮೇಲೆ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ ಎಂದರು. ನಗರದ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಕಸ ಚೆಲ್ಲುವಂತಹ ಸ್ಥಳಗಳಲ್ಲಿ ಹದ್ದಿನ ಕಣ್ಣಿಡಲಾಗಿದ್ದು, ಸಾರ್ವಜನಿಕರು ಕಸ ಚೆಲ್ಲದೆ ಕಸ ಕೊಂಡೊಯ್ಯುವ ವಾಹನಗಳಿಗೆ ಕಸವನ್ನು ನೀಡುವಂತೆ ಕರೆ ನೀಡಿದರು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ದಾಂಡೇಲಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ವಾರ್ಡ್ ವೈಸ್ ಪ್ರತಿದಿನ ನಾವು ನಮ್ಮ ನಗರಸಭೆ ವತಿಯಿಂದ ವಾಹನಗಳ ಮುಖಾಂತರ ಕಸ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಆದರೂ ಕೂಡ ಕೆಲವೊಂದಿಷ್ಟು ವ್ಯಕ್ತಿಗಳು ವಾಹನಗಳು ಬಂದರೂ ಕೂಡ ನೀವು ವಾಹನಕ್ಕೆ ಕಸ ನೀಡದೇ ಇರುವುದರಿಂದ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ ಆಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಇದರಿಂದ ಸಾರ್ವಜನಿಕರು ಆಗಲಿ ಮತ್ತು ಪ್ರವಾಸ ಮಾಡ್ತಕ್ಕಂಥ ಇಲ್ಲಿ ಪ್ರವಾಸೋದ್ಯಮದ ಜನರು ಬಂದು ನಮಗೆ ಈ ಥರ ಇಲ್ಲಿ ಕಸ ಹಾಕ್ತಾ ಇದ್ದಾರೆ ಅಂತೇಳಿ ಪ್ರತಿದಿನ ನಮ್ಗೆ ವಿಡಿಯೋಸ್ ಮಾಡಿ ನಮಗೆ ನಗರಸಭೆ ಇರ್ತಕ್ಕಂಥವ್ರಿಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ದಯಮಾಡಿ ಈ ಥರ ನೀವು ಕಸನ ಅಲ್ಲಿ ಹಾಕಬೇಡು. ನಾವು ಕಸ ಇದು ಡಂಪಿಂಗ್ ಯಾರ್ಡ್ ಥರ ಮಾಡಿ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ರೋಗ ರುಜಿನಗಳು ಹರಡುವಂಥ ಸಾಧ್ಯತೆ ಇದೆ. ಮತ್ತು ಈಗ ಪ್ರೆಸೆಂಟ್ಲಿ ಮಳೆ ಬೀಳುವಂಥ ಸಾಧ್ಯತೆ ಕೂಡ ಇದೆ. ಮಳೆನೂ ಆಗ್ತಾ ಇದೆ. ಇರೋದ್ರಿಂದ ಇಲ್ಲಿ ಬಿಸಿಲು ಕಡಿಮೆ ಇರೋದ್ರಿಂದ ರೋಗ ರುಜಿನಗಳು ಮತ್ತು ಸೊಳ್ಳೆಗಳ ಕಾಟ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಆ ಕಾರಣಕ್ಕೋಸ್ಕರ ತಾವು ಕಸವನ್ನು ಹಾಕಬಾರ್ದು. ಮತ್ತು ನೀವು ಈ ಥರ ಹಾಕಿದರೆ ನಮ್ಮ ನಗರಸಭೆ ವತಿಯಿಂದ ದಂಡವನ್ನು ನಾವು ವಿಧಿಸಿ ಈಗಾಗಲೇ ಪ್ರಕ್ರಿಯೆ ಶುರು ಮಾಡಿದ್ದೀವಿ. ದಂಡವನ್ನು ನಾವು ವಿಧಿಸಲು ನಾವು ನಮ್ಮ ನಗರಸಭೆ ವತಿಯಿಂದ ನಾವು ತಯಾರಾಗಿದ್ದೇವೆ. ಈಗ ಸುಭಾಷ್ ನಗರದ ಹತ್ರ ಅದು ಬಂಗೂರ್ ನಗರ ಜೂನಿಯರ್ ಕಾಲೇಜ್ ಹತ್ರ ಯಾರು? ಹೌದು ಸರ್, ರೋಡ್ ಸೈಡಲ್ಲಿ ಕಸ ಹಾಕ್ತಾರೆ. ರೇಸ್ಮಾ ಪಟೇಲ್ ಅಂತ ಅವರು ಕಸ ಹಾಕ್ತಾ ಇದ್ರು. ನಿನ್ನೆ ನಮಗೆ ಅದು ಮಾಹಿತಿ ಬಂದಿದೆ. ದಯಮಾಡಿ ಅವರು ಈ ಥರ ಈ ಒಂದು ವಾಹಿನಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಹೆಸರಲ್ಲಿ ಒಂದು ಚಾನಲ್ ಕೂಡ ರೆಡಿ ಮಾಡಿಟ್ಟಿದ್ದೀವಿ. ನೀವು ಬಂದು ಆ ಚಾನಲನ್ನು ಭರಣ ಮಾಡಿ ರಸೀದಿನ ತೊಗೊಂಡು ಹೋಗ್ಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.